ಮಾಡಿದ್ದಾರೆ. ಹಾಗಾಗಿ ಸ್ವರಾಜ್ ತಂಡಕ್ಕೆ ಮೊದಲ ಪವರ್ ಪ್ಲೇ. 8 ಓವರ್ನ ಪಂದ್ಯ ಪ್ರಾರಂಭ. ಬೌಲಿಂಗ್ ಪವರ್ ಪ್ಲೇ ಸ್ಟಾರ್ಟ್ ಆಗುತ್ತೆ. ನೋಡೋಣ. ದೇವಮನೆ ಡ್ಯಾಶರ್ಸ್ ಆಲ್ ದ ಬೆಸ್ಟ್. ಉತ್ತಮವಾದಂಥ ಎಸೆತ. ಸತೀಶ್ ಗದ್ದೆ ಅವರಿಂದ ಅದ್ಭುತವಾದ ಫೀಲ್ಡಿಂಗ್. 1 ರನ್ಗಳು. 1 ರನ್. ಮೊದಲ ಎಸೆತ ಉತ್ತಮವಾದಂಥ ಹೊಡೆತ. 1 ರನ್. ಕೇವಲ 1 ರನ್. ಹರ್ಷ್ ಮಾಣಿ ಕೂಡ ನಾವು ಹೇಳಿದಂತೆ ಆರೆಂಜ್ ಕ್ಯಾಪ್ನ ಕಂಟೆಂಡರ್ ಇದ್ದಾರೆ. ಈ ಮ್ಯಾಚ್ನ ಅಂತ್ಯಕ್ಕೆ ಗೊತ್ತಾಗುತ್ತೆ ಆರೆಂಜ್ ಕ್ಯಾಪ್ ಭಾಸ್ಕರ್ ಅವ್ರ ಹತ್ರ ಉಳಿಯತ್ತಾ ಇಲ್ಲ. ಅತ್ಯುತ್ತಮವಾದ ಲೈನ್ ಅಂಡ್ ಲೆಂತ್. ಗುಡ್ ಬಾಲಿಂಗ್. ಹೋಮ್ ಗ್ರೌಂಡ್. ಅತ್ಯುತ್ತಮವಾದ ಶಾಟ್ ನೋಡಬೇಕು. ಯಾವುದೇ ಪ್ರೆಷರ್ ಇಲ್ಲ ಅಲ್ಲಿ. 1 ರನ್ಗಳು. ಯಾವುದೇ ಗುಡ್ ಬ್ಯಾಕಪ್ ಸತೀಶ್ ಗದ್ದೆ ಅವರಿಂದ. ಖಂಡಿತ 8 ಓವರ್ಗಳ ಮ್ಯಾಚ್, 48 ಎಸೆತಗಳು. ಖಂಡಿತ ಪ್ರತಿ ಬಾಲ್ಗೂ ಪ್ರೇಕ್ಷಕರಿಂದ ಅತ್ಯುತ್ತಮ ಪ್ರೋತ್ಸಾಹ ಬೇಕು. ಹೌದು. ಹಾಗೆ ಹೊಡೆಯಲು ಪ್ರಯತ್ನ ಪಟ್ಟಿದ್ದಾರೆ. ಯಾವುದೇ ನಷ್ಟವಿಲ್ಲ. ಅಲ್ಲಿದ್ದಾರೆ ಪ್ರಭಾಕರ್ ಗದ್ದೆ. ಹಾಗೆ ಪ್ರಶಾಂತ್ ಅವರೇ, ಈ ಸಲದ ಸ್ಕೋರ್ ಬೋರ್ಡ್ಗಳನ್ನ ನೋಡಿದಾಗ ಈಗ ನಾವು ಕೊನೆಯ ಪಂದ್ಯದಲ್ಲಿದ್ದೇವೆ. ಹಾಗಾಗಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಇದುವರೆಗೆ ಭಾಸ್ಕರ್ ಮೆಣಸುಮನೆ ಅವರು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ. 99 ರನ್ ಹೊಡೆದಿದ್ದಾರೆ. ಇನ್ನೂ ಒಂದು ಇನ್ನಿಂಗ್ಸ್ ಬಾಕಿ ಇದೆ ಅವರಿಗೆ. ನೋಡೋಣ ಅವರು 100 ರನ್ ಮಾಡ್ತಾರಂತ. ಖಂಡಿತ ಮಾಡ್ತಾರೆ ಅನ್ಸುತ್ತೆ. ಅದೇ ರೀತಿ ಹರ್ಷ ಮಾಣಿ ಅವರು ಸ್ಟ್ರೈಕ್ ನಲ್ಲಿ ಇದ್ದಾರೆ. ಅವರು 98 ರನ್ ಹೊಡೆದಿದ್ರು ಇದುವರೆಗೆ. ಅಲ್ಲಿ ಮಿಸ್ಫೀಲ್ಡ್ ಆಗಿದೆ. 4 ಬಂದಿದೆ ವಿನ್ ಅವರಿಗೆ. ಅದು ಜೋರಾಗಿ ಆ ಶಾಟ್ ಚೆನ್ನಾಗಿತ್ತು. ತುಂಬಾ ಬಲವಾಗಿ ಹೊಡೆದ ಶಾಟ್ ಅದು. ಉತ್ತಮವಾದಂಥ ಹೊಡೆತ. ಪ್ರಯತ್ನ ಪಟ್ಟರು. ಓವರ್ನ ಮುಕ್ತಾಯಕ್ಕೆ 8 ಯಾವುದೇ ರನ್ ಆಗಿದೆ. ಫೈನಲ್ ಪಂದ್ಯದ ಮೊದಲನೇ ಓವರ್ ಪವರ್ ಪ್ಲೇ 8 ರನ್ ಅನ್ನು ಹೊಡೆದಿದ್ದಾರೆ ಟೀಮ್ ಸ್ವರಾಜ್. ಹಾಗೆ ಗಣಪತಿ ವಾಗಳ್ಳಿ 3ನೇ ಸ್ಥಾನದಲ್ಲಿದ್ದರು. 91 ರನ್ ಅನ್ನು ಹೊಡೆದಿದ್ದರು ಅವರು ಫೈನಲ್ಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಅಲ್ಲಿಗೆ ಅವರ ಓಟ ನಿಂತಿದೆ. ಹಾಗೆ ಟೀಮ್ ಪಾಂಚಜನ್ಯದ ನಾಯಕ ಸದಾನಂದ ಹೆಗಡೆ 73 ರನ್ ಅನ್ನು ಹೊಡೆದಿದ್ರು ಅವರು ಟಾಪ್ 4 ಅಲ್ಲಿದ್ದಾರೆ. ಮುಂದಿನ ಓವರ್ಸ್ ಬೆಂಕಿ ಬೌಲರ್ ಶಶಾಂಕ್ ಅವರಿಂದ. ಲಾಸ್ಟ್ ಹೊಡೆತವನ್ನ ವಿನ್ ಹೊಡೆದಿದ್ರು. ಹಾಗಾಗಿ ಅವರು ನಾನ್ ಸ್ಟ್ರೈಕ್ ಹೋಗ್ತಾರೆ. ಕನ್ಫ್ಯೂಷನ್ಗಾಗಿ ಕ್ಷಮಿಸಿ. ಹರ್ಷ ಮಾಣಿ ಬ್ಯಾಟಿಂಗಿಗೆ ಬಂದಿದ್ದಾರೆ. ಈಗ ಶಶಾಂಕ್ ಕೈಯಲ್ಲಿ ಚೆಂಡು. ಮತ್ತೊಮ್ಮೆ ಗುಡ್ ಬಾಲಿಂಗ್ ಆಗಿ ವೈಡ್ ಆಗಿದೆ. ಲಾಸ್ಟ್ ಓವರ್ ಪವರ್ ಪ್ಲೇ ಆಗಿತ್ತು. ಈಗ ಯಾವ ಪವರ್ ಪ್ಲೇ ಇಲ್ಲ. ಗ್ಯಾಪ್ ಅಲ್ಲಿ ತಳ್ಳಿ ರಕ್ಷಣಾತ್ಮಕವಾಗಿ ಆಡಿದ್ದಾರೆ ಹರ್ಷ್ ಮಾಣಿ ಅವರು. 1 ರನ್. ಹೌದು. ಟೀಮ್ ಸ್ವರಾಜ್ ಕಳಚೆ ಎಲ್ಲ ಪ್ರೇಕ್ಷಕರು ಪ್ರತಿ ಬಾಲ್ಗೆ ದೇವಿಮನೆ ತಂಡವನ್ನ ಹುರಿದುಂಬಿಸಬೇಕು. ಪ್ರತಿಯೊಂದು ಡಾಟ್ ಬಾಲ್ಗೆ ಚಪ್ಪಾಳಿನ ತಟ್ಟಿ ನಿಮ್ಮ ತಂಡವನ್ನ ಹುರಿದುಂಬಿಸಬೇಕು. ಉತ್ತಮವಾದಂತಹ ಫೀಲ್ಡಿಂಗ್. ಅತ್ಯುತ್ತಮವಾದ ಫೀಲ್ಡಿಂಗ್ ಸತೀಶ್ ಗದ್ದೆ ಅವರಿಂದ. ಕೇವಲ 1 ರನ್. ಅದ್ಭುತವಾದ ಎಸೆತ. ಶಶಾಂಕ್ ಅವರು ಸ್ವಲ್ಪ ಟೆನ್ಷನ್ ತಗೊಂಡಂಗೆ ಕಾಣಿಸುತ್ತೆ, ಆದ್ರೆ ಅವರು ತಗೋಬಾರ್ದು. ಫೈನಲ್ಗೆ ಬಂದಿದ್ದೀರಾ, ಇನ್ನೊಂದು ಉತ್ತಮ ಪ್ರದರ್ಶನ ಅಷ್ಟೇ. ಇವತ್ತೇ ಉತ್ತಮವಾದ ಬಾಲಿಂಗ್. ಹರ್ಷಮಣಿ ಅವರು ತಮ್ಮ ಸ್ಟ್ರಾಟಜಿ ರಕ್ಷಣಾತ್ಮಕವಾಗಿ ಉಪಯೋಗಿಸ್ತಾ ಇದ್ದಾರೆ. ಹೌದು. ಟೀಮ್ ಸ್ವರಾಜ್ ಬಹಳಷ್ಟು ಫೈನಲ್ಗಳನ್ನ ಆಡಿದಂತ ತಂಡ. ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಹೇಗೆ ಆಡ್ಕೊಳ್ಬೇಕು. ನೋಡಿ ಹೊಡೆದಿದ್ದಾರೆ. ಗ್ಯಾಪ್ ಅಲ್ಲಿ ಶಶಾಂಕ್ ಅವರು ಹಿಡಿತಾರ. ಅವರ ಕೈ ತಪ್ಪಿ ಚೆಂಡು ಹೋಗಿದೆ. ಬೌಂಡ್ರಿ ಕೆರೆ 4 ರನ್. ಮತ್ತೊಂದು ಬೌಂಡ್ರಿ ಸಿಕ್ಕಿದೆ. 16 ರನ್ಗಳು. ರನ್ಗಳು ಚೆನ್ನಾಗಿ ಬರ್ತಾ ಇದೆ. ಇನ್ನು 2 ಬಾಲ್ ಇದೆ. 10 ಬಾಲಿಗೆ 16. ಉತ್ತಮವಾದಂತ ಹೊಡೆತ. ಶಶಾಂಕ್ ಅವರು ಇದನ್ನು ಹಿಡಿಬೇಕು. ಹಿಡಿದಿಲ್ಲ. ಮತ್ತೊಂದು ಮಿಸ್ ಫೀಲ್ಡಿಂಗ್. ಇದು 3ನೇ ಮಿಸ್ ಫೀಲ್ಡಿಂಗ್ ಅಂತ ಹೇಳ್ಬೋದಾ? ಇದು 3 ಮಿಸ್ ಫೀಲ್ಡಿಂಗ್ ಅಲ್ಲಿ 3-4 ಬಂದಿದೆ ಪ್ರಶಾಂತ್ ಅವರು. ತುಂಬಾ ಈ ಕಡೆ ಆಯ್ತಾ. ರಾಮಣ್ಣ ಅವರು ಎಲ್ಲೇ ಇದ್ರು ಪಟ್ ಅಂತ ಟೀಮ್ಗೆ ಟಿಪ್ಸ್ ಮರಳಿ ಎದುರಿಲ್ಲ ಆಗುತ್ತೆ. ನೋಡೋಣ. ಮೊದಲ 3 ಓವರ್ ಮುಗಿಲಿ, ಆಮೇಲೆ ಮೊದಲ 4 ಓವರ್ನ ಮುಗಿದ ಮೇಲೆ ಹೇಳೋಣ. 2ನೇ ಓವರ್ನ ಕೊನೆಯ ಬಾಲ್. ಮತ್ತೊಮ್ಮೆ ಉತ್ತಮ ಪ್ಲೇಸ್ಮೆಂಟ್. ಹಿಡಿಯುವ ಸಾಧ್ಯತೆ ಬಹಳ ಕಡಿಮೆ. ಮತ್ತೊಂದು 4. 2 ಓವರ್ನ ಮುಕ್ತಾಯಗೊಂಡಿದೆ. 24. ತೊಂದರೆ ಇಲ್ಲ.
2 ಓವರಿಗೆ 24. ಇದೇ ರೀತಿ ದೇವಿಮನೆ ಡ್ಯಾಶಸ್ ಕೂಡ ಹಿಂದಿನ ಮ್ಯಾಚ್ ನಲ್ಲಿ ಬ್ಯಾಟಿಂಗ್ ಮಾಡಿ 2 ಓವರಿಗೆ 24 ಹೊಡೆದಿದ್ರು. ಅವ್ರಿಗೆ ಸಾಮರ್ಥ್ಯ ಇದೆ. ಕಳಿಸಿದ ಎಲ್ಲ ಪ್ರೇಕ್ಷಕರು ದೇವಿಮನೆ ಡ್ಯಾಶಸ್ ತಂಡವನ್ನ ಪ್ರತಿ ಬಾಲ್ ಮುಂಬೈಸಬೇಕು, ಪ್ರೋತ್ಸಾಹವನ್ನ ಕೊಡಬೇಕು. ನಿಮ್ಮ ಪ್ರೋತ್ಸಾಹವೇ ನಮ್ಮ ಉತ್ಸಾಹ. ಖಂಡಿತ ಗ್ರೌಂಡ್ ನಲ್ಲಿ ಆಡುವಾಗ ಬಹಳಷ್ಟು ನಿರಾಸೆಗಳಾಗ್ತವೆ, ಆದ್ರೆ ನಿಮ್ಮ ಪ್ರೋತ್ಸಾಹ ಅವರಿಗೆ ಎನರ್ಜಿ ತುಂಬುತ್ತೆ. 2 ಓವರ್ ಅಂತ್ಯಕ್ಕೆ ಬಿಕೆ ಅವರು ಆರೆಂಜ್ ಕ್ಯಾಪ್ ನ ಬ್ಯಾಟ್ಸ್ಮನ್ ಬೌಲಿಂಗ್ ಬಂದಿದ್ದಾರೆ. ವಿಕೆಟ್ ತಗೊಂಡಿದ್ದಾರೆ. ಅಲ್ಲಿಗೆ ಬಿದ್ದಿದೆ ವಿಕೆಟ್. ಹೇಳಿದ್ದು ನಾವು ಬರಬೇಕು ಬರಬೇಕು. ಜೋರಾದ ಚಪ್ಪಾಳೆ. ಚಪ್ಪಾಳೆ. ಮೊದಲ ವಿಕೆಟ್. ಹೌದು, ಇದರಲ್ಲಿ ಆಡುವ ಮಂದಿ ಅಷ್ಟೇ, ಆದ್ರೆ ಓವರ್ ಜಾಸ್ತಿ ಇದೆ ಈ ಫೈನಲ್ ಪಂದ್ಯದಲ್ಲಿ. ವಿಕೆಟ್ 8 ಓವರ್ ಆಡಬೇಕು. ವಿಕೆಟ್ ಬೀಳ್ತಾ ಹೋದ್ರೆ ಮ್ಯಾಚ್ ಯಾವ ಕಡೆ ಬೇರೆ ತಿರುಗಾಡಬಹುದು. ಅಂದ್ರೆ ಅವ್ರ ಸ್ಕೋರ್ ಅನ್ನ ಕಂಟ್ರೋಲ್ ಮಾಡಬಹುದಲ್ಲ. ಖಂಡಿತ. ಹೊಸದಾಗಿ ಬಂದಂತ ಬ್ಯಾಟ್ಸ್ಮನ್ ಹೆಸರು ಮುರಾರಿ ಅವರು ಬಂದಿದ್ದಾರೆ. ಅವರು ಕೊನೆಯ ಲೀಗ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ರು. ರಾಮ್ಸನ್ ಸಾರಿ ಬಿಕೆ ಅವರು ತಾನು ಬ್ಯಾಟಿಂಗ್ ಅಂದಲ್ಲೆಲ್ಲ ಬಾಲಿಂಗ್ ಅಲ್ಲಿ ಕೂಡ ಅತ್ಯುತ್ತಮ ಆಟಗಾರ ಅಂತ ತೋರಿಸಿದ್ರು. ಹಿಂದೊಮ್ಮೆ ಈಗಲೂ ತೋರಿಸ್ತಾ ಇದ್ದಾರೆ. ಇದೇ ತರ ಕೀಪರ್ ಅವರು ಸ್ವಲ್ಪ ಮುಂಚೆನೆ ಡೈವ್ ಮಾಡಿದ್ರು ಅನ್ಸುತ್ತೆ, ಆದ್ರೂ ಯಾವುದೇ ತೊಂದರೆ ಇಲ್ಲ. ಒಂದೇ ಒಂದು ಅತ್ಯುತ್ತಮವಾದ ಫೀಲ್ಡಿಂಗ್ ಮಹೇಶ್ ಗದ್ದೆಯಿಂದ. ಹೌದು, NG ಖ್ಯಾತಿಯ ಮಹೇಶ್. ಇದೇ ರೀತಿ ಅತ್ಯುತ್ತಮ ಪ್ರದರ್ಶನವನ್ನ ಬಿಕೆ ಅವರು ಬೌಲಿಂಗ್ ಅಲ್ಲೂ ನೀಡಿ ನಂತರ ಬ್ಯಾಟಿಂಗ್ ಅಲ್ಲೂ ನೀಡಿದ್ರೆ ಈ ಟೂರ್ನಮೆಂಟ್ ದ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಕೂಡ ಅವರಿಗೆ ಸಿಗೋ ಸಾಧ್ಯತೆ ಇದೆ. ಉತ್ತಮವಾದ ಥ್ರೋ. ವಾವ್, ಉತ್ತಮವಾದ ಥ್ರೋ ಸತೀಶ್ ಗದ್ದೆ ಅವರಿಂದ. ಕೇವಲ 1 ರನ್. ಓವರ್ ಪಿಚ್ ಬಾಲ್ ಹಾಕಿದ್ರು, ಅದರಲ್ಲಿ ಶಶಾಂಕ್ ಇದ್ದಾರೆ. ಕೇವಲ 1 ರನ್. ಒಟ್ಟು ಫೈನಲ್ ಪ್ರೆಷರ್ ಆಗಿರ್ಬೋದಾ ಅಂತ ಸ್ವಲ್ಪ ಆಗುತ್ತೆ. ಫೈನಲ್ ಪ್ರೆಷರ್ ಆಗುತ್ತೆ. ಯಾವುದೇ ಪ್ರೆಷರ್ ತಗೊಳ್ಬಾರ್ದು. ಎರಡು ತಂಡಕ್ಕೂ ಸಲಹೆ. ತಮ್ಮ ಸ್ವಂತ ಊರಿನ ಜನರ ಮುಂದೆ ಆಡುವಾಗ ಇನ್ನೂ ಸ್ವಲ್ಪ ಪ್ರೆಷರ್ ಇರುತ್ತೆ, ಆದರೆ ಹಾಕ್ಬೇಕು. ಕಾಮ್ ಆಗಿ ಆಡಿ. ಉತ್ತಮವಾದ ಫೀಲ್ಡಿಂಗ್ ಪ್ರಭಾಕರ್ ಗದ್ದೆ ಅವರಿಂದ. ಕೇವಲ 1 ರನ್. ಬೌಂಡ್ರಿನ ತಡೆಗಟ್ಟು 1 ರನ್ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ. ಉತ್ತಮವಾಗಿ ನಡೀತಾ ಇದೆ. ಯಾವುದೇ ಸ್ಕೋರ್ ಬಂದಿಲ್ಲ. ಉತ್ತಮವಾಗಿ ಹೊಡೆದಿದ್ದಾರೆ. ನೀವು ಹೇಳಿದ್ದ ತಕ್ಷಣ ಉತ್ತಮವಾದ ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ, ಹಾಗಾಗಿ ಸ್ಕೋರ್ ಬಂದಿಲ್ಲ. ಯಾವುದೇ ಬಂದಿಲ್ಲ. ಓವರ್ 3 ಓವರ್ ನಷ್ಟಕ್ಕೆ 29. ಆಲ್ಮೋಸ್ಟ್ 10 ರನ್ಗಳ ಸರಾಸರಿ ಬರ್ತಾ ಇದೆ. 10 ರನ್ ಆಗಿಲ್ಲ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ವಿಕೆಟ್ ಬಂದಿದೆ. ಹಿಂದಿನವ್ರು ನೋಡಿದಾಗ 12 ಇತ್ತು ಸರಾಸರಿ, ಈಗ ಅದು 10ರ ಕೆಳಗೆ ಬಂದಿದೆ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ, ಫೀಲ್ಡಿಂಗ್, ವಿಕೆಟ್. 3 ಓವರಿಗೆ 29 ರನ್, 1 ವಿಕೆಟ್. ವಿಕೆಟ್ ಕೀಪರ್ ಚೇಂಜ್ ಆಗಿದ್ದಾರೆ. ಇರುವ ವಿಕೆಟ್ ಕೀಪರ್ ಬೌಲಿಂಗ್ ಹೋಗಿದ್ದಾರೆ. ಸರಾಸರಿ ಎಷ್ಟು ರನ್ಗೆ ಸ್ವರಾಜ್ ತಂಡವನ್ನ ಕಟ್ಟಿ ಹಾಕಬೇಕು ದೇವಿಮನೆ ಡ್ಯಾಶರ್ಸ್? ನನ್ನ ಪ್ರಕಾರ 55, 60. ಇದು 8 ಓವರ್ ಮ್ಯಾಚ್ ಆಗಿದೆ. 60 ರನ್ ಒಳಗಡೆ 60 ನನ್ನ ಪ್ರಕಾರ. ಒಂದು 60ರ ಒಳಗಡೆ ಇದ್ರೆ ಬಹಳ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಔಟ್ ಆಗಿ ಉತ್ತಮವಾದಂತ ಬಾಲಿಂಗ್ ಪರಮೇಶ್ವರ್ ಅವರಿಂದ. ಉತ್ತಮವಾದಂತ ಬಾಲಿಂಗ್. 60 ರನ್ನಲ್ಲಿ ಕಟ್ ಹಾಕೋದು ಬಹಳ ಒಳ್ಳೇದು ಪ್ರಶಾಂತ್ ಅವರು, ಯಾಕಂದ್ರೆ ಸ್ವರಾಜ್ ತಂಡದಲ್ಲೂ ಅತ್ಯುತ್ತಮ ಬಾಲರ್ಗಳಿದ್ದಾರೆ. ವೈಡ್ ಆಗಿದೆ ಈ ಬಾಲ್. ಅಲ್ಲಿಗೆ ತಂಡದ ಮೊತ್ತ 30 ಆಗಿದೆ. ಮುಂದಿನ ಎಸೆತ, ಉತ್ತಮ ಹೊಡೆತ, ಅದರಲ್ಲಿ ಶಶಾಂಕ್ ಅವರಿದ್ದಾರೆ. ಫೀಲ್ಡಿಂಗ್ ಅನ್ನ ಮಾಡಿದ್ದಾರೆ. ಕೇವಲ 1 ರನ್. ದೇವಿಮನೆ ಡ್ಯಾಶರ್ಸ್ ತಂಡ ಯಾವುದೇ ಪಂದ್ಯ ಸೋತಿಲ್ಲ. ಫೈನಲ್ ಅವರಿಗೆ ಬಂದಿದೆ ಅಜೇಯವಾಗಿ. ಹೌದು, ಈ ಪಂದ್ಯವನ್ನ ಗೆದ್ದು ಅಜೇಯವಾಗಿ ಕಪ್ಪನ್ನ ಗೆಲ್ತಾರ ಕಾದ್ ನೋಡ್ಬೇಕು. ವೈಡ್ ಬಾಲ್ ಬಂದಿದೆ. ಯಾವುದೇ ತೊಂದರೆ ಇಲ್ಲ. ಅತ್ಯುತ್ತಮವಾದ ಬೌಲಿಂಗ್ ನಡೀತಾ ಇದೆ. ರಕ್ಷಣಾತ್ಮಕವಾದ ಆಟ. ಥ್ರೋ ಮಾಡ್ತಾರಾ? ರನ್ಔಟ್ ಆಗುತ್ತಾ? ಗ್ಯಾರಂಟಿ. ಡೈರೆಕ್ಟ್ ಹಿಟ್ ಆಗಿದ್ರೆ ಔಟ್ ಆಗಿದ್ರು, ಆದ್ರೆ ಆಗಿಲ್ಲ. ಸ್ಕೋರ್ 33, 1 ವಿಕೆಟ್. ಇನ್ನು 2 ಎಸೆತ ಬಾಕಿ ಇದೆ ಈ ಓವರ್ನಲ್ಲಿ. 4ನೇ ಓವರ್ ಚಾಲ್ತಿಯಲ್ಲಿದೆ. ಉತ್ತಮವಾದ ಹೊಡೆತ ಪ್ರಭಾಕರ್ ಕೇವಲ 1 ರನ್. ಉತ್ತಮವಾದಂತ ಫೀಲ್ಡಿಂಗ್. ಕೂತು ಹಿಡಿದಿದ್ದಾರೆ. ಗುಡ್ ಫೀಲ್ಡಿಂಗ್. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವಿಮನೆ ಡ್ಯಾಶರ್ ತಂಡವನ್ನು ಹುರಿದುಂಬಿಸಬೇಕು. ಪ್ರತಿ ಫೀಲ್ಡಿಂಗು ಚಪ್ಪಾಳೆ ತಟ್ಟಬೇಕು. ಉತ್ತಮವಾದಂತ ಫೀಲ್ಡಿಂಗ್, ಉತ್ತಮವಾದಂತ ಬಾಲಿಂಗ್. ಔಟ್ಗೆ ಅಪೀಲ್ ಮಾಡಿದ್ದಾರೆ.
ಇಲ್ಲ ಅಂತ ಹೇಳಿ ಅಂಪೈರ್ ಅವರು ಓವರ್ ಮುಕ್ತಾಯ ಅಂತ ಹೇಳಿದ್ದಾರೆ. ಉತ್ತಮವಾದಂತಹ ಪ್ರೋತ್ಸಾಹ ಈ ಕಡೆ ಹೆಂಗಳೇರಿಂದ. ಹೆಂಗೆ 4 ಓವರ್ ನಷ್ಟಕ್ಕೆ ಟೀಮ್ ಸ್ವರಾಜ್ 34ಕ್ಕೆ 1 ವಿಕೆಟ್. 4ಕ್ಕೆ 34. ನೆಕ್ಸ್ಟ್ 34 ಬಂದ್ರು ಸ್ವಲ್ಪ ಪೈಪೋಟಿ ಇದೆ. ಈಗ ಸ್ಕೋರಿಂಗ್ ಗೊತ್ತಾಗ್ತಲ್ಲ ಬೇಡ ಅಷ್ಟೇ. ವೈಡ್ ಬಾಲ್ ಆಗಿದೆ. ಆರಾಮ. MG ಅವರು ಬಂದಿದ್ದಾರೆ, ಓವರ್ ಪಿಚ್ ಬಾಲ್ ಹಾಕಿದ್ದಾರೆ, ಆದರೆ ಡ್ರೈವ್ ಆಗಿರೋದ್ರಿಂದ ಕೇವಲ 1 ರನ್. ಅತ್ಯುತ್ತಮವಾದ ಬಾಲಿಂಗ್, ಅತ್ಯುತ್ತಮವಾದ ಬ್ಯಾಟಿಂಗ್ ಕೂಡ, ರಕ್ಷಣಾತ್ಮಕವಾದ ಆಟ. ನಮ್ಮ ನಡುವೆ ಇದ್ದಾರೆ ನಿಮ್ಮ ಆತ್ಮೀಯ ಸ್ನೇಹಿತ, ನೀವು ವಿಲನ್ ಆದ್ರೆ ಅವರು ಹೀರೋ. ಔಟ್ ಎಂದು ಆಬಿಲ್ ಮಾಡಿದ್ದಾರೆ. DRS ತಗೊಳ್ತಾರ? DRS ಇಲ್ಲ. DRS ಇಲ್ಲ. ಆ ಟೆಕ್ನಾಲಜಿ ಪ್ರೆಷರ್ ಹಾಕೋದಿಲ್ಲ. ದೇವಿಮನೆ ಡ್ಯಾಶರ್ಸ್ ತಂಡದಿಂದ ಈಗ ನೋಡೋಣ, ಜಸ್ಟ್ ಮಿಸ್ ಆಗಿದೆ. ಥರ್ಡ್ ಮ್ಯಾನ್ ಹತ್ರ ಬೌಂಡ್ರಿ ಹೋಗಿದೆ. 4 ರನ್ಗಳನ್ನ ಖಾತೆಗೆ ಸೇರ್ಕೊಂಡಿದ್ದಾರೆ ರಾಮ್ ಶರಣ್. ಚಾಕಚಕ್ಯತೆಯಿಂದ ಬೋರ್ ಅನ್ನು ಹೊಡೆದಿದ್ದಾರೆ. ಖಂಡಿತ ಬೌಲಿಂಗ್ ಚೆನ್ನಾಗಿತ್ತು, ಆದರೆ ಉತ್ತಮವಾದಂಥ ಪ್ಲೇಸ್ಮೆಂಟ್. ತಂಡ ಮೊತ್ತ ಆಗಿದೆ 41. ಆಲ್ರೆಡಿ 41ಕ್ಕೆ ಸ್ವರಾಜ್ ತಂಡ ಮುಟ್ಟಿದೆ. 5ನೇ ಓವರ್ ನಡೀತಾ ಇದೆ. ಮತ್ತೊಂದು ಲೂಸ್ ಬಾಲ್ ಅಂತ ಹೇಳ್ಬೋದಾ, ಇಲ್ಲ ಅತ್ಯುತ್ತಮ ಶಾಟ್ ಅಂತ ಹೇಳ್ಬೋದಾ? ಇದು ಬಾಲ್ ಲೂಸ್ ಆಗಿರ್ಬೋದು ಅನ್ಸುತ್ತೆ. ಕರೆಕ್ಟ್ ಆಗಿ ಹೊಡೆದುಕೊಂಡ್ರು. ಸ್ವಲ್ಪ ಫೀಲ್ಡಿಂಗ್ ನಲ್ಲಿ ಯಾರು ಎಲ್ಲಿ ನಿಲ್ಬೇಕಂತ ಕಸಿವಿಸಿ 1 ನಿಮಿಷ ಟೈಮ್ ತಗೊಂಡು ಫೀಲ್ಡಿಂಗ್ ನ ಸೆಟ್ ಮಾಡ್ಕೊಳ್ಳಿ. ಯಾವುದೇ ಟೆನ್ಷನ್ ಇಲ್ಲ. ಸ್ಟ್ರಾಟಜಿ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಇದು ಫೈನಲ್ ಪಂದ್ಯ, ಗೊತ್ತಿಲ್ಲ. ನಿಮ್ಮ ಪಂದ್ಯ. 1 ನಿಮಿಷ ಟೈಮ್ ತಗೊಂಡು ಫೀಲ್ಡಿಂಗ್ ಅನ್ನ ಸರಿಯಾಗಿ ನಿಲ್ಸ್ಕೊಂಡು ಆಟ ಆಡ್ಸ್ಕೊಳ್ಳಿ. ಮುಂದಿನ ಎಸೆತ ವೈಡ್ ಬಾಲ್ ಅಂತ ಘೋಷಣೆ ಆಗಿದೆ. ಮತ್ತೊಂದು ರನ್ನು ಸ್ವರಾಜ್ಗೆ. ಓ, ಕೀಪರ್ಗೆ ಕ್ಯಾಚ್ ನ ಒಂದು ಚಾನ್ಸ್ ಇತ್ತು, ಆದರೆ ಮಿಸ್ ಆಗಿದೆ. 4 ಹೋಗಿದೆ. ಕೀಪರ್ ಅವರು ಸ್ವಲ್ಪ ಮುಂದೆ ನಿಂತಿದ್ದು ಪ್ರಾಬ್ಲಮ್ ಆಗ್ತಾ ಇದೆಯಾ? ಸ್ಲಿಪ್ ತಗೊಳ್ಬೇಕು ಅನಿಸ್ತಾ ಇದೆ. ಹೌದು, ಒಂಥರ ಟೆಸ್ಟ್ ಮ್ಯಾಚ್ ತರ. 50 ಆಗಿದೆ. ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನ ತಂಡದಿಂದ 50 ರನ್ಗಳನ್ನ ಗಳಿಸಿದ್ದಾರೆ. ಆಲ್ರೆಡಿ 50 ದಾಟಿದ್ದಾರೆ. 50 ಟಚ್ ಮಾಡಿದ್ದಾರೆ. ಮತ್ತೊಂದು ಉತ್ತಮ ಹೊಡೆತ ಶಶಾಂಕ್ ಅವರಿಂದ ಹಿಡಿಯಕ್ಕೆ ಸಾಧ್ಯ ಆಗಲಿಲ್ಲ. ಈ ಶಾಟ್ ವಾಸ್ ಲೈಕ್ ಟ್ರೇಸರ್ ಬುಲೆಟ್. ಇದು ಅತ್ಯುತ್ತಮವಾದ ಶಾಟ್ ಅಂತ ಹೇಳ್ಬೋದು. ಈ ಓವರ್ ಸ್ವಲ್ಪ ತೃಪ್ತಿ ಆಯ್ತು. ಇಲ್ಲಿಂದ ಅವರು ಹೇಗೆ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತಾರೆ ದೇವಮನೆ ಡ್ಯಾಶರ್ಸ್ ಅವ್ರು ನೋಡ್ಬೇಕು. ತಂಡದ ಮೊತ್ತ ಆಗಿದೆ 54. ಎಷ್ಟು ಓವರ್ಗಳಾಗಿದೆ? 5 ಓವರ್. 5 ಓವರ್ಗೆ 54. ಪ್ರಶಾಂತ್ ಅವರೇ ಆಲ್ಮೋಸ್ಟ್ 11ರ ಸರಾಸರಿ. ನನ್ನ ಪ್ರಕಾರ 85 ಆಗ್ಬೋದು ಸ್ಕೋರ್ ಅಂತೀರಾ? ಹೌದು, 80 ಮಾಡಿದಾರಲ್ಲ ಪ್ರಾಜೆಕ್ಟೆಡ್ ಸ್ಕೋರ್. ಕೊನೆಯ ಓವರ್ ನಲ್ಲಿ 20 ರನ್ಗಳು ಬಂತು ಅಂತ ನಮ್ಮ ದೇವಿಮನೆ ತಂಡದಲ್ಲೂ ಕೂಡ ಬ್ಯಾಟ್ಸ್ಮನ್ಗಳಿದ್ದಾರೆ. ಈ ಬ್ಯಾಟ್ಸ್ಮನ್ಗಳಿದಾರಲ್ಲ, ಸೊ ಎಲ್ರಿಗೂ ಉತ್ತಮವಾದ ಅವಕಾಶ ಸಿಗುತ್ತೆ ಇವತ್ತು. ಸಿಗುತ್ತೆ, ಆದರೆ ಪ್ರತಿ 1 ರನ್ ಎಕ್ಸ್ಟ್ರಾ ಆಗ್ತಿದ್ದಂಗೆ ಅದು ತಂಡದ ಮೇಲೆ ಹೆಚ್ಚಿನ ಒತ್ತಡವನ್ನು ಕೊಡುತ್ತೆ. ಹಾಗಾಗಿ ಕಪ್ ಗೆಲ್ಲುವ ಒತ್ತಡ. ಈಗ BK ಅವರು ಬಂದಿದ್ದಾರೆ. ಕಮ್ ಬ್ಯಾಕ್ ಮಾಡ್ಬೇಕು. ಅವರು ಮತ್ತೊಮ್ಮೆ ತಮ್ಮ ಕೈ ಚಳಕದಿಂದ ವಿಕೆಟ್ ಅನ್ನ ತೆಗೆದುಕೊಡ್ಬೇಕು ದೇವಿಮನೆ ಡ್ಯಾಶರ್ಸ್ಗೆ. ಉತ್ತಮವಾದಂಥ ಬೌಲಿಂಗ್. ಪ್ರಭಾಕರ್ ನಾನು ಇದೇನೆ ಅಂತ ಹೇಳಿದರೆ ಕೇವಲ 1 ರನ್. ಹರ್ಷ್ ಮಾಡಿ ಏನ್ ಮಾಡ್ತಾರೆ ನೋಡೋಣ. ಕೇವಲ 1 ವಿಕೆಟ್ ಅಷ್ಟೇ ಹೋಗಿದೆ. 1 ವಿಕೆಟ್ ನಷ್ಟಕ್ಕೆ ಅವರು 55 ರನ್ಗಳನ್ನ ಮಾಡಿದ್ದಾರೆ. ಓ, ಉತ್ತಮವಾದಂಥ ಹೊಡೆಯುವ ಪ್ರಯತ್ನ. ಬರ್ಗಿ ಶಾಟ್, ಆದರೆ ಹೋಗಿಲ್ಲ. ಮುಂದಿನ ಎಸೆತ ಬಹಳ ಯೋಚನೆ ಮಾಡಿ ಎಸೆದಿದ್ದಾರೆ, ಆದರೆ ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ. ಶಶಾಂಕ್ ಅವರು ಹಿಡಿದಿದ್ದಾರೆ. ಉತ್ತಮವಾದಂಥ ಫೀಲ್ಡಿಂಗ್ ಶಶಾಂಕ್ ಅವರಿಂದ 3 ರನ್ಗಳನ್ನ ತಂಡಕ್ಕೆ ಸೇವ್ ಮಾಡಿದ್ದಾರೆ. ಈ ತರ ಫೀಲ್ಡಿಂಗ್ ಬರಬೇಕು. ಎಲ್ಲರೂ ಚಪ್ಪಾಳೆ ತಟ್ಟಿ ಶಶಾಂಕ್ ಅವರನ್ನು ಹುರಿದುಂಬಿಸಬೇಕು. ಉತ್ತಮ ಫೀಲ್ಡಿಂಗ್. ಮೊದಲ 3 ಬೌಂಡ್ರಿಗಳು ಮಾತ್ರ ಮಿಸ್ಫೀಲ್ಡ್ ಆಗಿದೆ. ಆಮೇಲೆಲ್ಲ ಅತ್ಯುತ್ತಮವಾದ ಫೀಲ್ಡಿಂಗ್, ಬೌಲಿಂಗ್ ಹೊಡೆಯಲು ಪ್ರಯತ್ನ. ಯಾವುದನ್ನೆಲ್ಲ ಉತ್ತಮವಾದ ಬೌಲಿಂಗ್ ಮಾಡಿದ್ದಾರೆ. ಬೌಲಿಂಗ್. ಟೀಮ್ ಸ್ವರಾಜ್ ಕೂಡ ಯಾವುದೇ ಕಡಿಮೆ ಇಲ್ಲ. ಪ್ರಶಾಂತ್ ಅವರು ಆಲ್ರೆಡಿ 60 ಹತ್ರ ದಾಪುಗಾಲಿಟ್ಟಿದ್ದಾರೆ.
ಅತ್ಯುತ್ತಮ ಬೌಂಡ್ರಿಗಳನ್ನ ಹೊಡಿತಾ ಇದ್ದಾರೆ, ಗ್ಯಾಪ್ ಅನ್ನ ನೋಡ್ತಾ ಇದ್ದಾರೆ, ಸರಿಯಾಗಿ ತಂಡದ ಸ್ಕೋರ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. 6ನೇ ಓವರ್ ಅಲ್ವಾ? 6ನೇ ಓವರ್ ನಡೀತಾ ಇದೆ. ಇದಾದ ಮೇಲೆ 2 ಓವರ್. ಇನ್ನು 5 ಪಂದ್ಯದ ಗ್ಯಾಪ್ ಅಲ್ಲಿ ಮತ್ತೊಂದು ಗ್ಯಾಪ್ ನಲ್ಲಿ ಬೌಂಡ್ರಿ, ವಾಟ್ ಎ ಶಾಟ್. ಮುರಾರಿ ಅವರಿಂದ ಅತ್ಯುತ್ತಮವಾದ ಗ್ಯಾಪ್ ಶಾಟ್ ಹೊಡೆದಿದ್ದಾರೆ. ಈ ಸಲ ಅವರು ಶಶಾಂಕ್ ಹಿಡಿಯುವ ಯಾವ ಚಾನ್ಸನ್ನೇ ಕೊಡ್ಲಿಲ್ಲ. 4 ಹೊಡಿದ್ದಾರೆ, ಗ್ಯಾಪ್ ಅಲ್ಲಿ ಹೊಡೆದು ಮುರಾರಿ ಅವರಿಗೂ ಚಪ್ಪಾಳೆ ತಟ್ಟಿ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಉತ್ತಮವಾದಂತ ಬ್ಯಾಟಿಂಗ್. KPL 6 ನ ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 60 ರನ್ ದಾಟಿದೆ ಅಂತ ಕಾಣಿಸುತ್ತೆ. 6ನೇ ಓವರ್ 10 ರನ್ ಸರಾಸರಿಯಲ್ಲಿ ಹೊಡಿತಾ ಇದ್ದಾರೆ ಟೀಮ್ ಸ್ವರಾಜ್. ಗೊತ್ತಿದೆ ಅವರಿಗೆ ಫೈನಲ್ ಪಂದ್ಯದಲ್ಲಿ ಹೇಗೆ ಆಡ್ಕೋಬೇಕಂತ. ಆದ್ರೆ ಬೌಲಿಂಗ್ ಮಾಡೋದು ಹೇಗೆ ಗೊತ್ತು ಬೇಕೆ ಅವರಿಗೆ. ಅವ್ರು 1 ಓವರ್ ಆಗಿದ್ರೆ 6 ಓವರ್ ನಷ್ಟಕ್ಕೆ ಟೀಮ್ ಸ್ವರಾಜ್ ತಂಡ ಈಗ 60 1 ವಿಕೆಟ್ 60 10 ಎವರೇಜ್ ಅಲ್ಲಿ. ನನ್ನ ಪ್ರಕಾರ 70 ಈಗ ಆಗ್ಬೋದಾ? 80 ಆದ್ರೆ ಫೈನಲ್ ಪಂದ್ಯದ ರೋಚಕತೆಯನ್ನು ನೋಡ್ಬೋದು. ನಮ್ಮ ಪ್ರಮೋದ್ ಅಣ್ಣ ಅವ್ರು ಯಾವಾಗಲೂ IPL ಮ್ಯಾಚ್ ನಡೀತಾ ಇರಲಿ ಇಲ್ಲ ಇಂಡಿಯಾ ಟೀಮ್ ಮ್ಯಾಚ್ ನಡೀತಾ ಇರಲಿ 60 ಸ್ಕೋರ್ 6 ಓವರ್ 60 ರನ್ಸ್ 1 ವಿಕೆಟ್ ಲಾಸ್. ಪ್ರಮೋದ್ ಅಣ್ಣ ಅವ್ರು ಯಾವತ್ತು ಪ್ರಿಡಿಕ್ಷನ್ ಮಾಡ್ತಾರೆ, ಅವ್ರ ಪ್ರಿಡಿಕ್ಷನ್ ಆಲ್ಮೋಸ್ಟ್ ಕರೆಕ್ಟ್ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ 74 ಆಗ್ಬೋದು ಅಂತ. 94 ನೋಡೋಣ, ಜಾಸ್ತಿ ಮಾಡಿದ್ರು. 94 ನೋಡೋಣ 94 ಒಳಗಡೆ ದೇವಿನ ಡ್ಯಾಶರ್ಸ್ ಅವರು ಸ್ವರಾಜನ ಕಟ್ ಹಾಕ್ತಾರ ಅಂತ. 2 ಓವರ್ ಇದ್ದದ್ದು 34 90 ಓವರ್ 8 ಓವರ್ 6 ಓವರ್ ನೋಡೋಣ ವಿಕೆಟ್ ಬೀಳುತ್ತಾ ಬೌಂಡ್ರಿ ಬರುತ್ತಾ ಅಂತ. ವಿಕೆಟ್ ಎಲ್ಲ ಕೊಡ್ತಿಲ್ಲ 6 ಓವರ್ ಇದೆ. ಫುಲ್ ಟಾಸ್ ಬಾಲ್ ಉತ್ತಮ ಹೊಡೆದಿದ್ದಾರೆ. ಶಶಾಂಕ್ ಅವರಿಂದ ಉತ್ತಮ ಫೀಲ್ಡಿಂಗ್ ಕೂಡ. ಶಶಾಂಕ್ ಅವರು KPL ಆಡೋಕ್ಕೋಸ್ಕರನೇ ಮೊನ್ನೆ ರಾತ್ರಿ ಬೆಂಗಳೂರಿಂದ ಕಳಚೆಗೆ ಬೈಕ್ ಓಡಿಸ್ಕೊಂಡು ಬಂದಿದ್ದಾರೆ. ನಿದ್ದೆಗಳನ್ನಲ್ಲೂ ಆಡಿ ನಿನ್ನೆ ತಂಡವನ್ನು ಗೆಲ್ಲಿಸಿದ್ರು. ಈ ಬಾಲ್ ಔಟ್, ಕಪ್ಪಿಗೆ ಹೊಡೆದಿದ್ದಾರೆ. ಅಲ್ಲಿಗೆ ವಿಕೆಟ್ ಬಿದ್ದಿದೆ. ವಿನ್ನರ್ಸ್ ಕಪ್ಗೆ ಬಿತ್ತು ಅನ್ಸುತ್ತೆ. ಹೌದು, ವಿಜೇತ ಕಪ್ಗೆ ನೇರವಾಗಿ ಹೊಡೆದಿದ್ದಾರೆ. ಸೂಚನೆ ಏನು ಇದು? ವಿಕೆಟ್ ಸೂಚನೆ. ಇದರ ಸೂಚನೆ ವಿಕೆಟ್ ಅಂತ ಬಿದ್ದಿದೆ. ಆದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಬಾಲ್ ಹೊಡೆದವರಿಗೋ ಅಥವಾ ವಿಕೆಟ್ ಪಡೆದವರಿಗೂ? ವಿಕೆಟ್ ಪಡೆದವರಿಗೆ ಎನಿವೇಸ್ ವಿಕೆಟ್ ಪಡೆದವರಿಗೆ ಅಂದ್ರೆ ಮೇಲ್ಗೈ ಅನ್ಸುತ್ತೆ. ಹೌದು, ನೋಡಿ 2 ವಿಕೆಟ್ ಬಿತ್ತಲ್ಲ, ಇನ್ನು ಏನು ಕಂಬ್ಯಾಕ್ ಮಾಡ್ತಾರೆ ಅನ್ಸುತ್ತೆ ದೇವಮನೆ ಡ್ಯಾಶರ್ಸ್. ಖಂಡಿತ ಮತ್ತೊಂದು ವಿಕೆಟ್. ದೊಡ್ಡ ಕಪ್ಪಿಗೆ ಮತ್ತೊಂದು ವಿಕೆಟ್. ಶಿವರ್ ಹೇಳ್ತಾ ಇದ್ರು 2 ವಿಕೆಟ್ ಬೀಳುತ್ತೆ ಇವರಲ್ಲಿ ಅಂತ. ಆಗಿದೆ. ಕಪ್ಪು ಮೇಲೆ ಹೊಡೆದು ಕಪ್ಪನ್ನು ಹೊಡೆದಿದ್ದಾರೆ. ರಾಮಣ್ಣ ಅವರು ದೊಡ್ಡ ನಗೆನ ಬೀರಿದ್ದಾರೆ ಈಗ. ಪ್ರಮೋದ್ ಅಣ್ಣ ಅವರು ಪ್ರಿಡಿಕ್ಷನ್ ಕರೆ ಆಗುತ್ತಾ ನೋಡೋಣ. ಎಲ್ಲರ ಚಿತ್ತ ಪ್ರಮೋದ್ ಅಣ್ಣನಂತ. ಹೌದು, ಈ ಕಡೆ ಶಿವ ಅವರು ವಿಕೆಟ್ ನ ಪ್ರಿಡಿಕ್ಷನ್ ಮಾಡ್ತಿದ್ದಾರೆ, ಆ ಕಡೆ ಪ್ರಮೋದ್ ಅಣ್ಣ ಅವರು ರನ್ ಪ್ರಿಡಿಕ್ಷನ್ ಮಾಡಿದ್ದಾರೆ. ಹಾಗಾಗಿ 3ನೇ ವಿಕೆಟ್ ಪತನ ಆಗಿದೆ. ಸತತ 2 ಬಾಲ್ಗಳಲ್ಲಿ 2 ವಿಕೆಟ್ ಅನ್ನ ತಗೊಂಡಿದ್ದಾರೆ ಪರಮೇಶ್ವರ್. ಹ್ಯಾಟ್ರಿಕ್ ಏನಾದ್ರು ಮಾಡ್ತಾರ? ಪ್ರಪ್ರಥಮವಾಗಿ ಫೈನಲ್ಗೆ ಬಂದಿದ್ದಾರೆ. ಪ್ರಪ್ರಥಮವಾಗಿ ಫೈನಲ್ ಅಲ್ಲಿ ಹ್ಯಾಟ್ರಿಕ್ ತಗೊಂಡು ಏನಾದ್ರು ವರ್ಲ್ಡ್ ರೆಕಾರ್ಡ್ ಮಾಡ್ತಾರ? ಬಿತ್ತು ಇಲ್ಲ, ಸೇವ್ ಮಾಡಿದ್ದಾರೆ. ಕೇವಲ 1 ರನ್ ಆಟ ಆಡಿ ಹ್ಯಾಟ್ರಿಕ್ ಅನ್ನು ತಪ್ಪಿಸಿದ್ದಾರೆ. 5 7ನೇ ಓವರ್ ನಡೀತಾ ಇದೆ. ವೈಡ್ ಅಂತ ಘೋಷಣೆ ಮಾಡಿದ್ದಾರೆ. ಈ ವೈಡ್ ನೊಂದಿಗೆ ತಂಡದ ಮೊತ್ತ ಆಗಿದೆ 63. ಬಹಳ ಕಂಟ್ರೋಲಿಂಗ್ ನಲ್ಲಿ ನಡೀತಾ ಇದೆ ಪ್ರಶಾಂತ್ ಅವರೇ. 2 ವಿಕೆಟ್ ಕೂಡ ಬಿದ್ದಿದೆ. ಉತ್ತಮವಾದಂತಹ ಬೌನ್ಸ್ ಆಗಿ ಪರಿವರ್ತನೆಗೊಂಡಿದೆ. ಇದು ಇನ್ನು ಕೇವಲ 1 ಎಸೆತ ಬಾಕಿ ಇದೆ ಈ ಓವರ್ನಲ್ಲಿ ಅಂತ ಹೇಳಿದ್ರೆ. ಈ ಓವರಲ್ಲಿ 7ನೇ ಓವರಲ್ಲಿ 63 ಸ್ಕೋರ್ 63ಕ್ಕೆ ನಿಂತಿದೆ. ಖಂಡಿತ ಇದೊಂದು ಒಳ್ಳೆ ಅತ್ಯುತ್ತಮ ಕಂಬ್ಯಾಕ್ ಅಂತ ಹೇಳ್ಬೋದು ದೇವಿನ ಡ್ಯಾಶರ್ಸ್ ಇಂದ. ಮತ್ತೊಂದು ರನ್, ರಕ್ಷಣಾತ್ಮಕವಾದ ಆಟ. 64. ಇನ್ನು 1 ಓವರ್ ಬಾಕಿ ಇದೆ. ಲಾಸ್ಟ್ ಓವರ್ ಅಲ್ಲಿ 7 ಓವರ್ಗೆ 64. 70 ರನ್ ಒಳಗಡೆ ಇಟ್ಕೊಂಡ್ರೆ ಖಂಡಿತ ಚಾನ್ಸ್ ಇದೆ. ಪವರ್ ಪ್ಲೇ ಇದೆ. ಇದು ಪವರ್ ಪ್ಲೇ. ಓಕೆ, ಆದ್ರೆ ತೊಂದರೆ ಇಲ್ಲ. ದೇವಿಮನೆ ಡ್ಯಾಶರ್ಸ್ ಹತ್ರ ಪವರ್ ಪ್ಲೇ ಸ್ಪೆಷಲಿಸ್ಟ್ ಶಶಾಂಕ್ ಅವರು ಬಂದಿದ್ದಾರೆ. ಕ್ರಿಸ್ ಅವರು ಆಲ್ರೆಡಿ ಪರ್ಪಲ್ ಕ್ಯಾಪ್ ಅನ್ನ ಹೊಂದಿದ್ದಾರೆ. ಮತ್ತೊಂದು ವಿಕೆಟ್ ತಗೊಂಡು ಮುಂದೆ ಹೋಗ್ತಾರೆ ನೋಡೋಣ. KPL 6 ನ ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನ ಕೊನೆಯ ಓವರ್ ನಡೀತಾ ಇದೆ.
64 ರನ್ಗಳಾಗಿದೆ. 7 ಓವರ್ಗೆ 64 ಆಗಿದೆ. ನೋಡೋಣ ಎಷ್ಟು ಮಾಡ್ತಾರೆ ಟೀಮ್ ಸ್ವರಾಜ್ ಅವರು. ಹೌದು. ಹರ್ಷಮಣಿ ಅವರು ಆಲ್ರೆಡಿ 37 ರನ್ಗಳನ್ನ ಹೊಡೆದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 50 ಏನಾದ್ರು ಮಾಡ್ತಾರಾ? ಫೈನಲ್ ಅಲ್ಲಿ 50 ಹೊಡೆದು ವರ್ಲ್ಡ್ ರೆಕಾರ್ಡ್ ಮಾಡ್ತಾರಾ? ಇಲ್ಲ. ಬರ್ತೀನಿ. ನನಗೆ ನೆನಪಿಟ್ಟು KPL 1 ನಲ್ಲಿ ಮಾಡಿರೋದು ನೆನಪಿದೆ. ಆವಾಗ ಅದು ಹವ್ಯಕ ಟೂರ್ನಮೆಂಟ್ ಆಗಿಲ್ಲಾಗಿತ್ತು, ಪೂರ್ತಿ ಎಲ್ಲರಿಗೂ ಚಾನ್ಸ್ ಇತ್ತು. ಹೌದು. ಓಹೋ ಹೋ 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 ಯಾವುದೇ ಇಲ್ಲ. 4 ಹೊಡೆದಿದ್ದಾರೆ. ಚಾಣಕ್ಯತನದ ಬ್ಯಾಟಿಂಗ್. ಪವರ್ ಪ್ಲೇ ಆಗಿದ್ರು ಮುಂದುವರಿಲ್ಲ. ನಾನು ಹಿಂದೆ ಹೊಡೆದ್ರಂತ ಗೊತ್ತೀನಿ ಅಂತ ಹೇಳಿ ನಾನು ಹೊಡೆದರೆ 41 ರನ್ ಆಗಿದೆ ಅವರದು. ತಂಡದ ಮೊತ್ತ ಆಗಿದೆ 68. 68 ಮಾಡಿದ್ದಾರೆ. ಬ್ಯಾಟನ್ನ ಧೂಳನ್ನ ಎಲ್ಲ ಕೊಡವಿಕೊಂಡು ಸರಿಕೊಂಡು ರೆಡಿ ಆಗಿದ್ದಾರೆ. ಹರ್ಷಮಣಿ ಅವರು ಮುಂದಿನ ಎಸೆತ್ತ, ಫುಲ್ ಟಾಸ್ ಬಾಲ್ ನೇರವಾಗಿ ಹೊಡೆತ. ಶಶಾಂಕ್ ಅವ್ರಿಗೆ ಆ ಚೆಂಡು ಸಿಕ್ಕಿಲ್ಲ. 6 ಹೋಗಿದೆ. ಫೈನಲ್ ಪಂದ್ಯದ ಮೊದಲ 6 ಸ್ಕೋರ್ ಆಗಿದೆ. 74. 74. ಪ್ರಮೋದ್ ಅಣ್ಣ ಅವರು 20 ರನ್ ಬೇಕು. ಇನ್ನು 3 ಎಸೆತ ಇದೆಯಾ? 2 ಎಸೆತ ಇದೆಯಾ? ಪ್ರಿಡಿಕ್ಷನ್ ಅಲ್ಲ, ಇನ್ನು 4 ಇದೆಯಾ? 4 ಇದೆ. 4 ಎಸೆತ ಹೊಡೆದಿದ್ದಾರೆ. ಸ್ಕ್ವೇರ್ ಹತ್ರ ಹೋಗಿದೆ. ಅಲ್ಲಿ ಫೀಲ್ಡಿಂಗ್ ಮಾಡೇ ಮಾಡ್ತಾರೆ. 2 ಅನ್ನು ಓದ್ತಾ ಇದ್ದಾರೆ. ರನ್ಔಟ್ ಆಗೋ ಸಂದರ್ಭ ಇದೆ. ಅನಾವಶ್ಯಕವಾಗಿ ರನ್ಔಟ್ ಆಗಿದ್ದಾರೆ. ಪರವಾಗಿಲ್ಲ. ಆದ್ರೆ ಹರ್ಷಮಾಣಿ ಅವರು ಸ್ಟ್ರೈಕ್ ಆ ಕಡೆ ಇದ್ದಾರೆ, ನಾನ್ ಸ್ಟ್ರೈಕ್ ಅಲ್ಲಿ. 74 ರನ್ಗಳಿಗೆ 4ನೇ ವಿಕೆಟ್. 75. ದೇವಮನೆ ಕೇರಿ ಅವರಿಗೆ ಅತ್ಯುತ್ತಮವಾದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ವಾದ್ಯವೃಂದದವರು. ಸೂಪರ್. NK ಹೆಗಡೆ ಅವರು ಬೆಳಗ್ಗೆಯಿಂದ ಬಂದು ಹೌದು, ಅವ್ರು ಕರೆಕ್ಟ್ ಆದ ಟೈಮಲ್ಲಿ ಧ್ವನಿ ಹೊರ ಹೊಮ್ತಾ ಇದೆ ಅಂತ ಹೇಳ್ಬೋದು. ಕೊನೆಯ 3 ಎಸೆತಗಳಿದೆ. ಹರ್ಷಮಾಣಿಯವರ ಮೊತ್ತ ಆಗಿದೆ 40. ಆದರ್ಶ್ ಅವರು ಸ್ಟ್ರೈಕ್ ಬಂದಿದ್ದಾರೆ. 3 ಬಾಲ್ ಆಗಿದೆ. 3 ಬಾಲ್ ಇದೆ. ಹರ್ಷಮಣಿ 47. ಹರ್ಷಮಾಣಿ ಅವರು 2 ರನ್ಗಳು ಬೇಕು 50 ಆಗಕ್ಕೆ. ಅತ್ಯುತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಅದರೊಂದಿಗೆ ಅವರು ಆರೆಂಜ್ ಕ್ಯಾಪ್ ನ ಮುಂಚೂಣಿಯಲ್ಲಿದ್ದಾರೆ. ಮುಂದಿನ ಎಸೆತ ಫುಲ್ ಟಾಸ್ ಬಾಲ್ ಇತ್ತು. ನೋ ಬಾಲ್ಗೆ ಅಪೀಲ್ ಕೂಡ ಮಾಡಿದ್ದಾರೆ. ಅಂಪೈರ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಕೇವಲ 1 ರನ್. ಕೊನೆಯ 2 ಎಸೆತ. ಹರ್ಷಮಾಣಿ ಅವರಿಗೆ ಬೇಕು 2 ರನ್. ತಂಡದ ಮೊತ್ತ ಆಗಿದೆ 80. ಆಯ್ತಾ ನೋಡಲಿ. ದೈವ ಕ್ಯಾಚ್ ಹೊಡೆದಿದ್ದಾರೆ. ಉತ್ತಮ ಫಾರ್. ಅಲ್ಲಿಗೆ ಹರ್ಷಮಾಣಿ ಅವರ 52 ರನ್ ಅನ್ನು ಹೊಡೆದಿದ್ದಾರೆ ಫೈನಲ್ ನಲ್ಲಿ. ವಾಟ್ ಎ ಬ್ಯಾಟಿಂಗ್, ವಾಟ್ ಎ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್. ಫೈನಲ್ ಪಂದ್ಯದ ರೋಚಕತೆ ಇದು. 8 ಓವರ್ನ ಪಂದ್ಯದಲ್ಲಿ ಪ್ರತಿ ಆಟಗಾರನಿಗೆ ಹೊಡೆಯುವಂತ ಅವಕಾಶ ಇರುತ್ತೆ. 50 ರನ್ಸ್. ತಂಡದ ಮೊತ್ತ ಆಗಿದೆ 80. ಅದರಲ್ಲಿ ಹರ್ಷಮಾಣಿ ಅವರದು 52. ವಾಟ್ ಎ ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. 80. ಲಾಸ್ಟ್ ಬಾಲ್ ಹೊಡೆದಿದ್ದಾರೆ. ಕ್ಯಾಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಯಾರು ಹಿಡಿತಾರೆ? ಯಾರು ಹೊಡೆದಿಲ್ಲ. ಕೀಪರ್ ಟ್ರೈ ಮಾಡಿಲ್ಲ, ಬಾಲರ್ ಟ್ರೈ ಮಾಡಿಲ್ಲ. ಹರ್ಷಮಣಿ ಔಟ್ ಆಗಿದ್ದಾರೆ. ಹರ್ಷಮಣಿ ರನ್ ಔಟ್ ಆಗಿದ್ದಾರೆ. ತೊಂದರೆ ಇಲ್ಲ. ಆದ್ರೆ ಕ್ಯಾಚ್ ಹಿಡಿದಿದ್ರೆ 1 ರನ್ ಉಳಿತಿತ್ತು ಮತ್ತು ವಿಕೆಟ್ ಕೂಡ ಬರ್ತಿತ್ತು. ಅಲ್ಲಿ ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಅಷ್ಟಕ್ಕೆ ಸ್ವರಾಜ್ ತಂಡದವರು 81. 82. ಪ್ರಶಾಂತ್ ಅವರೇ, ಖಂಡಿತ ನನಗೆ ಪ್ರಕಾರ ಒಂದು ಉತ್ತಮವಾದ ಪೈಪೋಟಿ ಟೋಟಲ್ ಇದು. ಖಂಡಿತ ದೇವಮನೆ ಡ್ಯಾಶರ್ಸ್ ತಂಡದಲ್ಲಿ ಇದನ್ನ ಚೇಂಜ್ ಮಾಡೋ ತಾಕತ್ ದೇವಿಮನೆ ಅವರಿಗೆ ಇದೆ ಅನ್ಸುತ್ತೆ. 82. ಕಳಚೆ ಹಬ್ಬದ 3 ದಿನದ ಈ ದಿನಗಳ ಆಟಗಳಲ್ಲಿ 2ನೇ ದಿನದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. 81 ಹೊಡೆದು 82ರ ಈಗ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸ್ವರಾಜ್ ತಂಡದವರು ದೇವಿಮನೆ ಡ್ಯಾಶರ್ಸ್. ಇವತ್ತು KPL 6ರ ಫೈನಲ್ ಪಂದ್ಯದ ಚೇಸಿಂಗ್ ನಾವು ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ನೋಡಲಿದ್ದೇವೆ. ದೇವಿಮನೆ ಡ್ಯಾಶರ್ಸ್ ತಂಡಕ್ಕೆ 82 ರನ್. ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಕಳಚೆ ಹಬ್ಬದ ಪ್ರಯುಕ್ತವಾಗಿ ಸಂಜೆ 4:30ರಿಂದ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳು ಇರುತ್ತೆ. ಸಂಜೆ ನಾಟಕೋತ್ಸವ. ಎಲ್ಲಕ್ಕೂ ಪೂರ ಜನರು ಬಂದು ಪ್ರೋತ್ಸಾಹ ಕೊಡಬೇಕು. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಹಂಗೆ ಹೋಗ್ತಾನೆ. ನಾಳೆ ನಾಟಕ ಇದೆ 2. ಬಸ್ ಕಂಡಕ್ಟರ್ ಮತ್ತು ಧರ್ಮ ತುಂಬಿದ ಮನೆ ಎಂಬ ಸುಂದರ ಸಾಮಾಜಿಕ ನಾಟಕಗಳನ್ನು ನೋಡಲು ನೀವು ಮರೆಯದಿರಿ. ವಿಶೇಷ ಪಾತ್ರಗಳಲ್ಲಿ ನಾರಾಯಣ್ ಭಾಗವತ್, ರವಿ ಭಾಗವತ್ ಹಾಗೂ ಪ್ರಶಾಂತ್ ಗದ್ದೆ ಅವರಿದ್ದಾರೆ. ಹಾಗೆ ಅವರು ಅಲ್ಲಿ ಕಳಚೆಯ ಜನರ ಮನವನ್ನ ಗೆದ್ದು ಮತ್ತೊಮ್ಮೆ ಮನವನ್ನ ಗೆಲ್ಲಲು ಬರ್ತಾ ಇದ್ದಾರೆ. ಇವತ್ತು ಹೊಸ ಪರಿಚಯವಾಗಿ ಗಣೇಶ್ ಭಾಗವತ್ ಅವರು ಕೂಡ ನಮ್ಮ ನಾಟಕದಲ್ಲಿ ಪಾತ್ರ ನಿರ್ವಹಿಸಲಿದ್ದಾರೆ.
ಆಚಾರ್ಯ ಶಂಕರರ ಪಾತ್ರವನ್ನ ಚಲನಚಿತ್ರದಲ್ಲಿ ನಿರ್ವಹಿಸಿ ನಿನ್ನೆಯ ಉದ್ಘಾಟನೆ ಸಮಾರಂಭದಲ್ಲಿ ಕಳಚೆಯ ಕಲಾಧರ ಅಂತ ಪ್ರಶಸ್ತಿಯನ್ನ ಪಡೆದಂತ ರವಿ ಭಾಗವತ್ ಅವರು ಕೂಡ ವಿಶೇಷ ಆಕರ್ಷಣೆಯಾಗಿ ಎರಡನೇ ನಾಟಕದಲ್ಲಿ ಹೀರೋ ಪಾತ್ರವನ್ನ ಮಾಡಲಿದ್ದಾರೆ. ಈ ನಡುವೆ ಶಶಾಂಕ್ ಹಾಗೂ ಕಳಚೆಯ ABD ಎಂದೇ ಪ್ರಖ್ಯಾತ ಆಗಿರುವ ಅಜಯ್ ಅವರು ಬ್ಯಾಟಿಂಗ್ಗೆ ಬಂದಿದ್ದಾರೆ. ನೋಡೋಣ ಹೇಗೆ ಆಡ್ತಾರೆ ಅಂತ ಹೇಳಿ. 8 ಓವರ್ಗಳಿಗೆ 48 ಓವರ್ಗಳಿಗೆ 82 ರನ್ಗಳು ಬೇಕು. 2 ಪವರ್ಗಳೇ 48 ಬಾಲ್ಗಳಿಗೆ 48 ಬಾಲ್ಗಳಿಗೆ 82. ಯಾರು 50 ಹೊಡಿತಾರಾ ಇಲ್ವಾ? ಈಗ ಹೌದು. ಆರೆಂಜ್ ಕ್ಯಾಪ್ ನ ಹೋಲ್ಡರ್ ಯಾರಾಗಿದ್ದಾರೆ? ಆರೆಂಜ್ ಕ್ಯಾಪ್ ನ ಹೋಲ್ಡರ್ ಆಗಿ ಹರ್ಷ್ ಬಾಣಿ ಅವರು ಪಡ್ಕೊಂಡಿದ್ದಾರೆ. ಹಾಗಂತ ಹೇಳಿ ಇನ್ನು ಹೌದು, ಹಸ್ತಾಂತರ ಮಾಡಬೇಕು ಕ್ಯಾಪ್. ಇಲ್ಲ 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 ಈಗ ಕೊಡುದ ಬೆಳ್ಳಿ ಮಡಕ ಕೊಡ್ತಿದ್ದೆ ಹಾಗೆ ಬಾ ರೆಡಿ ಇಲ್ಲೇ ಎದುರು ಸಾಕ ಮುಖ್ಯ ಎದುರು ಸಾಕು ಕಡೆ ಎಷ್ಟರು BK ಅವರಿಗೆ ಇನ್ನೂ ಚಾನ್ಸ್ ಇದೆ. ಅದ್ಭುತವಾದ ಬ್ಯಾಟಿಂಗ್ ನಿಂದ ಅವರು ಮತ್ತೊಮ್ಮೆ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರೆ ಆರೆಂಜ್ ಕಪ್ ಅನ್ನ ಪವರ್ ಪ್ಲೇ ಅಂತ ಘೋಷಣೆ ಆಗಿದೆ. ಇಲ್ವಾ? ಇಲ್ಲ, ನೋ ಪವರ್ ಪ್ಲೇ. ಸ್ಟಾರ್ಟ್. ಉತ್ತಮವಾದಂತ ಬಾಲ್ ಶ್ರೀಶಾ ಅವರಿಂದ. ಯಾವ್ದಾದ್ರೆ ಇಲ್ಲ, ಬೀಟ್ ಆದ್ರೂ ಚಿಂತೆ ಪಡ್ಬೇಕಾಗಿಲ್ಲ, ಆಡಿ. ಪ್ರತಿ ಬಾಲ್ಗೂ ರನ್ ಬರದೇ ಇರ್ಲಿ ದೇವರ ಡ್ಯಾಶಸ್ ತಂಡದನ್ನ ಪ್ರೋತ್ಸಾಹಬೇಕಂತ ಎಲ್ಲರಿಗೂ ವಿನಂತಿ. ಎಲ್ಲ ಆಟಗಾರರು ಚಪ್ಪಾಳೆ ಹೊಡಿಬೇಕು. ಆ ಕಡೆ ಉತ್ತಮವಾದಂತ ಬಾಲಿಂಗ್ ಉತ್ತಮವಾದಂತ ಬಾಲಿಂಗ್ ಟೀಮ್ ಸ್ವರಾಜ್ಯದಲ್ಲಿ ಬೆಂಕಿ ಬಾಲರ್ಸ್ಗಳಿದ್ದಾರೆ. ಬಹಳ ಅನುಭವವುಳ್ಳ, ಬಹಳಷ್ಟು ಫೈನಲ್ಗಳನ್ನ ಆಡಿದ ಉತ್ತಮವಾದಂತ ಕ್ಯಾಚ್ ಇದೆಯಾ? ಶಶಾಂಕ್ ಅವರು ಪ್ರೆಷರ್ಗೆ ಬಿದ್ರು. 2 ಬಾಲ್ ಬೀಟ್ ಆಗಿದೆ ಅಂತ 3ನೇ ಬಾಲ್ಗೆ ಹೊಡೆಯಕ್ಕೆ ಹೋಗಿ ಸಿಕ್ಸರ್ ಹೊಡೆಯಕ್ಕೆ ಹೋಗಿ ವಿಕೆಟ್ ಅನ್ನ ಕಳೆದುಕೊಂಡಿದ್ದಾರೆ. ಅಲ್ಲಿಗೆ ದೇವಿಮನೆ ಡ್ಯಾಶಸ್ ತಂಡದ ಮೊದಲ ವಿಕೆಟ್ ಪತನ. ತೊಂದರೆ ಇಲ್ಲ, ಈಗ ಬರ್ತಾ ಇದ್ದಾರೆ ಸ್ಟಾರ್ ಬ್ಯಾಟ್ಸ್ಮನ್ BK. ಆಲ್ರೆಡಿ ಆರೆಂಜ್ ಕ್ಯಾಪ್ ಅನ್ನು ಅವ್ರು ಗೆದ್ದಿದ್ರು. 99 ರನ್ಗಳನ್ನ ಆಲ್ರೆಡಿ ಈ ಸಲ ಸರಣಿಯಲ್ಲಿ ಹೊಡೆದಿದ್ದಾರೆ. ನೋಡೋಣ ಎಷ್ಟು ಮಾಡ್ತಾರೆ ಅಂತ ಹೇಳಿ. ಆ ಕಡೆ ಒಮ್ಮೆ ತಮ್ಮ ತಂಡಕ್ಕೆ ಟೀಮ್ ಮಲ್ಲಿಕಾರ್ಜುನದಲ್ಲಿರುವಾಗ KPL ಕಪ್ ಅನ್ನ ಗೆದ್ದುಕೊಟ್ಟಂತ ಹರ್ಷ್ ಮಾಣಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಮತ್ತೆ ಬೌಲಿಂಗ್ ನಲ್ಲಿ ಪ್ರದರ್ಶನ ನೀಡಿದವರಿದ್ದಾರೆ ಅವರು. ಉತ್ತಮವಾದಂತ ಹೊಡೆತ, ರಕ್ಷಣಾತ್ಮಕವಾಗಿ 1 ರನ್ ಅನ್ನು ತಗೊಂಡಿದ್ದಾರೆ. ಬೀಟ್ ಆಗಿದ್ದಾರೆ ABD ಅವರು. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಆದರ್ಶ್ ಅವರಿಂದ. ಮೊದಲ ಓವರ್ನಲ್ಲಿ 1 ರನ್ ಮಾತ್ರ, 1 ವಿಕೆಟ್. ಹೊಡಿದ್ದಾರೆ, ನೋಡೋಣ. ಬೌಂಡ್ರಿ ಮೊದಲ ಫೋರ್ ABD ಅವರ ಬ್ಯಾಟ್ ಇಂದ. ABD ಅವರು ತಾನಿದ್ದೇನಂತ ಹೇಳ್ತಾ ಇದ್ದಾರೆ. ಮೊದಲ 4 ಇನ್ಫಾರ್ಮ್ ಬ್ಯಾಟ್ಸ್ಮನ್ ದೇವಮನಿ ಡ್ಯಾಶಸ್ ತಂಡದ ಉತ್ತಮವಾದಂತ ಹೊಡೆತ. ಓವರ್ ನಷ್ಟಕ್ಕೆ 5 ರನ್ಗಳು ಬಂದಿದೆ, 1 ವಿಕೆಟ್. 10 ಸರಾಸರಿ ಬೇಕು ಪ್ರತಿ ಓವರ್ಗೆ. ಆದರೂ ಮೊದಲನೇ ಓವರ್ಲಿ 5 ಬಂದಿದೆ, ತೊಂದರೆ ಇಲ್ಲ. 1 ಓವರ್ಗೆ 5 ರನ್ಗಳು, 1 ವಿಕೆಟ್. ಈಗ 2ನೇ ಓವರ್ ಸ್ಟಾರ್ಟ್ ಆಯ್ತು. ಯಾರು ಬಾಲಕ್ ಹೋಗು ಕಾಲಿಗೆ ತಾಗಿದೆ, ಯಾವುದೇ ರನ್ ಇಲ್ಲ. ರಕ್ಷಣಾತ್ಮಕ ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ, ಯಾವುದೇ ನಷ್ಟ ಇಲ್ಲ, 1 ರನ್ ಮಾತ್ರ. ಅವರು ಆಲ್ರೆಡಿ 2 ರನ್ ಹೊಡೆದ್ರಿಂದ ಆಲ್ರೆಡಿ ಈ ಸರಣಿಯಲ್ಲಿ 101 ರನ್ಗಳನ್ನ BK ಅವ್ರು ಗಳಿಸಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ. ಹರ್ಷ್ ಮಾಣಿ ಅವರು ಟಾಪ್ ರನ್ ಗೆಟರ್ ಇದ್ರೆ
ತಾನೇನು ಕಡಿಮೆ ಇಲ್ಲ ಅಂತ BK ಅವರು ಕೂಡ 101 ರನ್ ಅನ್ನು ಹೊಡೆದಿದ್ದಾರೆ. ಇದುವರೆಗೆ ಉತ್ತಮವಾದಂತಹ ಪ್ಲೇಸ್ಮೆಂಟ್, ಅದರಲ್ಲಿ ಫೀಲ್ಡಿಂಗ್ ಇದ್ದಾರೆ, ಕೇವಲ 1 ರನ್. ಈಗ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಪ್ರಮೋದ್ ಅಣ್ಣ ಅವರು ಇದ್ದಾರೆ. ಬೋಲ್ಡ್ ಆಗಿದ್ದಾರೆ BK ಅವರು, ಒಂದು ಅತ್ಯುತ್ತಮವಾದ ಬಾಲಿಗೆ ಬೋಲ್ಡ್ ಆಗಿದ್ದಾರೆ. ಇದರೊಂದಿಗೆ ಟೀಮ್ ಸ್ವರಾಜ್ ತಂಡ ಅವರು ಸ್ವಲ್ಪ ಮೇಲುಗೈ ಸಾಧಿಸಿದ್ರೆ ಅಂತ ಹೇಳ್ಬೋದು ಇಲ್ಲಿಯ ತನಕ. ಈಗ ದೇವಿಮನೆ ತಂಡದ ಅತ್ಯುತ್ತಮ ಬ್ಯಾಟ್ಸ್ಮನ್ ಪರಮಣ್ಣ ಅವರು ಕ್ರೀಸ್ಗೆ ಆಗಮಿಸಿದ್ದಾರೆ. ಈ ವಿಕೆಟ್ ಬಹಳ ಅತ್ಯುತ್ತಮವಾಗಿ ಆಡಿದರೆ ಮಾತ್ರ ಈ ಚೇಸಿಂಗ್ ಅನ್ನ ಮುಟ್ಟಬಹುದು ಅಂತ ಗಣೇಶ್ ಭಾಗವತ್ ಅವರು ಹೇಳ್ತಾ ಇದ್ದಾರೆ. ಪ್ರಮೋದಣ್ಣ ಅವರೇ, ಈ ನಡುವೆ ನಮ್ಮೆಲ್ಲರ ಮತ್ತೊಬ್ಬ ಅಣ್ಣ GR ಹೆಗಡೆ ಅವರು ಗ್ರೌಂಡಿಗೆ ಬಂದಿದ್ದಾರೆ. ಅವರು ಕೂಡ ಅತ್ಯದ್ಭುತ ಕಾಮೆಂಟ್ರೇಟರ್ GR ಹೆಗಡೆ ಅವರಿಗೆ ಸ್ವಾಗತ. ಸಾಂಸ್ಕೃತಿಕ ರೂವಾರಿಗಳವರು, ಕಳಚೆಯ ಸಾಂಸ್ಕೃತಿಕ ಹಬ್ಬದ ರೂವಾರಿ ಅಂತ ಹೇಳ್ಬೋದು. ಅಲ್ಲಿಗೆ 2 ಓವರ್ ಅಂತ್ಯ ಆಗಿದೆ. ನಾಟಕ 8 ರನ್ಗಳು, 2 ಓವರ್ ಆಗಿದೆ, 8 ರನ್ ಆಗಿದೆ, 2 ವಿಕೆಟ್ ಕೂಡ ಹೋಗಿದೆ. ಆದರೆ ಎಲ್ಲರ ಒಂದು ಹಾರೈಕೆ ದೇವಿಮನೆ ಡ್ಯಾಶರ್ಸ್ ತಂಡ ಯಾವುದೇ ನಿರಾಸೆ ಪಟ್ಟುಕೊಳ್ಳದೆ ಹುರುಪನ್ನು ಕಳ್ಕೋಬಾರ್ದು. ವಿಕೆಟ್ ಹೋದ್ರೂ ಆಡುವ ಎಲ್ಲ ಚಾನ್ಸ್ ಇದೆ, ಚೆನ್ನಾಗಿ ಆಡಿ. JR ಅಣ್ಣ ಅವರು ಈಗ ನಮ್ಮ ಕಮೆಂಟೇಟರ್ ಬಾಕ್ಸ್ ಅಲ್ಲಿ ಬಂದು ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ABD ಅವರು ನಾನ್ ಸ್ಟ್ರೈಕ್ ಅಲ್ಲಿದ್ದಾರೆ. ಅವರ ಆಟದ ಮೇಲೆ ಕಪ್ಪು ಗೆಲುವಿನ ಒಂದು ನಿರ್ಧಾರ ಆಗ್ಬೋದು. GR ಹೆಗಡೆ ಅವರೇ, ನಿಮ್ಮಿಂದ 2 ಈಗ ಸ್ಟ್ರೈಕ್ ಅಲ್ಲಿ ABD ಮಿಸ್. ಇದು ವೈಡ್ ಅಲ್ವಾ? ಅಲ್ಲ, ಅದ್ಭುತ ಬಾಲಿಂಗ್. ABD ಅವರು ಯಾಕೋ ಬೀಟ್ ಆಗ್ತಾ ಇದ್ದಾರೆ. ಇಲ್ಲ, ಅವರಿಂದ ನಿರೀಕ್ಷೆ ಇದೆ. ಅವರು 6 ಮೇಲೆ 6 ಹೊಡೆಯುವಂಥ ಬ್ಯಾಟ್ಸ್ಮನ್, ಎನರ್ಜಿಕ್ ಆಟಗಾರರು ಹೌದು. ನೋಡಿ, ಹೇಳಿದ ಕೂಡ ಒಂದು ಅಲ್ಲಿ ಸಾಗುನಿ ಮರದ ಎಂಡಿಗೆ ಹೋಯ್ತು ಬಾಲ್. ಶ್ರೀಶಾ ಅವರು ಕವಳಕೆರೆ ಎಂಡಿಂದ ಮತ್ತೊಮ್ಮೆ ಬಾಲಿಂಗ್ ಅಟ್ಯಾಕ್ನಲ್ಲಿ. ಓ, ಜಸ್ಟ್ ಮಿಸ್. ಅಪೀಲ್ಗೋಸ್ಕರ, ವಿಕೆಟ್ಗೋಸ್ಕರ ಅಪೀಲ್, ಯಾವುದೇ ವಿಕೆಟ್ ಇಲ್ಲ. ಆದರೆ ರನ್ ರೇಟ್ ಯಾಕೋ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಿದೆ. 3 ಓವರ್ ಅಂತ್ಯಕ್ಕೆ ಕೇವಲ 10 ರನ್ಗಳು. ಈಗ ಬಹಳ ರನ್ಗಳು ಬೇಕು 5 ಓವರ್ಗಳಿಗೆ. ಆಲ್ಮೋಸ್ಟ್ 70 ರನ್ಗಳೇ ಬೇಕು, 72 ಬೇಕು. ಬಹಳ ಕಷ್ಟ ಸಾಧ್ಯವಾದಂತ ರನ್ ರೇಟ್ ಪ್ರಮೋದಣ್ಣ. ಹೌದು, 30 ಬಾಲ್ಗೆ 70+ ರನ್ಗಳು. ಪ್ರಭಾಕರ್ ಅವರು ಏನು ಒಂದು ಪ್ಲಾನ್ ಹಿಂಗ್ ಮಾಡ್ತಾ ಇದ್ದಾರ. ಈಗ ನಿಮ್ಮೆಲ್ಲರ ಮುಂದೆ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಸಮೂಹದ ಅಧ್ಯಕ್ಷರಾದಂಥ ಹಾಗೆ BJP ಮುಖಂಡರಾದಂಥ ಹರಿಪ್ರಕಾಶ್ ಕೋಣೆಮನೆ ಅವರು ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ತಮ್ಮ ಸ್ವಾಗತವನ್ನ ಕೋರಬೇಕು. ಹರಿಪ್ರಕಾಶ್ ಕೋಣೆಮನೆ ಅವರು ಜೊತೆಗೆ ನಿಮ್ಮೆಲ್ಲರ ಸ್ನೇಹಿತರು ಆದಂಥ ಯುವ ಲೀಡರ್ ಆದಂಥ ಪ್ರಸಾದ್ ಹೆಗಡೆ ಅವರು ಕೂಡ ನಮ್ಮ ಮುಂದೆ. ಪ್ರಸಾದ್ ಹೆಗಡೆ ಅವರಿಗೆ ನಮ್ಮೆಲ್ಲರ ಸ್ವಾಗತ. ವೈಡ್ ಬಾಲ್, ಪ್ರಕಾಶ್ ಅವರಿಂದ ನಿರ್ಣಯ. KPL ಕ್ರೀಡಾಕೂಟಕ್ಕೆ ವಿಶ್ವದರ್ಶನ
ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದಂಥ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಹರಿಪ್ರಕಾಶ್ ಕೋಣೆಮನೆಯವರು ಆಗಮಿಸಿದ್ದಾರೆ. ಅವರಿಗೆ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಯುವ ನಾಯಕ ಪ್ರಸಾದ್ ಹೆಗಡೆಯವರು ನಮ್ಮ KPL ಕ್ರೀಡಾಕೂಟವನ್ನು ಯಾವತ್ತೂ ಬೆಂಬಲಿಸ್ತಾ ಬಂದಿದ್ದಾರೆ. ಅವರನ್ನು ಈ ಮೂಲಕ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಜೊತೆಯಲ್ಲಿ ಮಾಧ್ಯಮ ಮಿತ್ರರಾದಂಥ